ನಮಸ್ಕಾರ ಸ್ನೇಹಿತರೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ರ ಹುಚ್ಚಾಟ ಅತಿ ಆಗ್ತಾ ಇದೆ. ಆರಂಭದಲ್ಲಿ ತಮಾಷೆ ಅನ್ನಿಸ್ತಾ ಇದ್ದ ಟ್ರಂಪ್ ಮಾತು ಈಗ ಮಿತಿ ಮೀರ್ತಾ ಇದೆ. ಭಾರತದ ಮೇಲೆ ನೇರ ದಾಳಿ ಮಾಡಿರೋ ಟ್ರಂಪ್ ಈಗ ಭಾರತ ರಷ್ಯಾ ತಮ್ಮ ಸತ್ತೋಗಿರೋ ಆರ್ಥಿಕ ಬಳಸಿರೋ ಪದ ನೋಡಿ, ಯಾರು ಪ್ರೆಸಿಡೆಂಟ್ ಅಂತ ಹೇಳ್ತಾರೆ ಈ ಮನುಷ್ಯನಿಗೆ, ತಮ್ಮ ಸತ್ತೋಗಿರೋ ಆರ್ಥಿಕತೆಯನ್ನು ಒಟ್ಟಿಗೆ ಹೂಳಬಹುದು ಅನ್ನೋ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಮೆರಿಕದ ಅಧ್ಯಕ್ಷ ತನ್ನ ಅತಿದೊಡ್ಡ ಮಿತ್ರ ರಾಷ್ಟ್ರದ ಮೇಲೆ ಬಳಸಿರೋ ಪದಗಳಿದು. ಅಷ್ಟೇ ಅಲ್ಲ, ಭಾರತದ ಮೇಲೆ ಬರೋಬ್ಬರಿ 25% ಟ್ಯಾರಿಫ್ ಹಾಕಿದ್ದಾರೆ. ಸಾಲದು ಅಂತ ಭಾರತದ ಬದ್ಧವೈರಿ ಪಾಕಿಸ್ತಾನದ ಜೊತೆಗೆ ಹೊಸ ಎನರ್ಜಿ ಡೀಲ್ ಮಾಡಿಕೊಂಡು ಕೆಣಕೋ ಕೆಲಸವನ್ನು ಮಾಡಿದ್ದಾರೆ. ಡಬಲ್ ಗೇಮ್ ಮಾಡ್ತಾ ಇದ್ದಾರೆ. ಹಾಗಿದ್ರೆ ಇಲ್ಲಿಗೆ ಭಾರತ ಅಮೆರಿಕ ಸಂಬಂಧನೇ ಹೋಯ್ತಾ, ಕತೆ ಮುಗಿತಾ? ಪಾಕ್ ಜೊತೆ ಸೇರಿ ಟ್ರಂಪ್ ಲೈನ್ ಕ್ರಾಸ್ ಮಾಡಿದ್ರ ಭಾರತ ಇನ್ಮೇಲೆ ಅಮೆರಿಕ ಹೊರತಾಗಿ ಥಿಂಕ್ ಮಾಡೋಕೆ ಶುರು ಮಾಡಬೇಕಾ? ರಷ್ಯಾ ಚೀನಾ ಜೊತೆ ಹೊಸ ಕೂಟವನ್ನು ಕಟ್ಟಬೇಕಾ? ಬನ್ನಿ, ಜಾಗತಿಕ ಪವರ್ ಗೇಮ್ನ ನಿರ್ಣಾಯಕ ಹಂತದಲ್ಲಿ ಏನಾಗ್ತಿದೆ, ಭಾರತದ ಮುಂದೆ ಈಗಿರೋ ಆಪ್ಷನ್ಸ್ ಏನು, ಎಲ್ಲವನ್ನ ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಭಾರತದ ಮೇಲೆ ಹೊಸ ಟ್ಯಾರಿಫ್, ಚೀನಾಗಿಂತ ಕೀಳಾಗಿ ಕಂಡ ಟ್ರಂಪ್. ಸ್ನೇಹಿತರೆ, ಅಮೆರಿಕ ಅಧ್ಯಕ್ಷ ಅನ್ನೋ ಪವರ್ಫುಲ್ ಕುರ್ಚಿಯಲ್ಲಿ ಕೂತಿರೋ ಈ ಮನುಷ್ಯ ಟ್ರಂಪ್ ಹೆಂಗೆ ಬಿಹೇವ್ ಮಾಡ್ತಿದ್ದಾರೆ ಅಂದರೆ, ಮಂಗನ ಕೈಲಿ ಮಾಣಿಕ್ಯ ಕೊಟ್ಟಾಗ ಹೇಗೆ ಆಡ್ತಾರೋ ಆ ರೀತಿ ಬಿಹೇವ್ ಮಾಡ್ತಾ ಇದ್ದಾರೆ. ಫ್ರೆಂಡ್ ಅಂತ ಕರಿತಲೇ ಭಾರತದಲ್ಲಿ 25% ಟ್ಯಾರಿಫ್ ಅನೌನ್ಸ್ ಮಾಡಿದ್ದಾರೆ. ಬಳಸಿರೋ ಶಬ್ದಗಳು ವೆರಿ ಇರಿಟೇಟಿಂಗ್. ಯಾವುದೇ ಭಾರತೀಯನ್ ಕೇಳಿದ್ರು ಕೂಡ ಸರಿಯಾಗಿ ಭಾರತೀಯರಿಗೆ ರಕ್ತ ಕುದಿಯುತ್ತೆ ಟ್ರಂಪ್ ಮಾತಾಡಿರೋದು ನೋಡಿದ್ರೆ. ಭಾರತದ ಆರ್ಥಿಕತೆ ಸತ್ತು ಹೋಗಿದೆಯಂತೆ, ಹೂಳದಂತೆ, ಅದನ್ನು ಏನೇನೋ ಮಾತಾಡಿದ್ದಾರೆ. ಭಾರತ ನಮ್ಮ ಗೆಳೆಯನಾಗಿದ್ರೂ ಕೂಡ ಇಷ್ಟು ವರ್ಷ ನಾವು ಅವರೊಂದಿಗೆ ದೊಡ್ಡ ಮಟ್ಟದ ಬಿಸ್ನೆಸ್ ಏನೂ ಮಾಡಿಲ್ಲ, ಅಲ್ಪ ಸ್ವಲ್ಪ ವ್ಯಾಪಾರ ಮಾಡಿದ್ದೀವಿ ಅಷ್ಟೇ. ಯಾಕಂದರೆ ಭಾರತ ನಮ್ಮ ಮೇಲೆ ಹೈ ಟ್ಯಾರಿಫ್ ಆಗ್ತಾ ಇತ್ತು. ಇಡೀ ಜಗತ್ತಲ್ಲೇ ಅತಿ ಹೆಚ್ಚು ಟ್ಯಾರಿಫ್ ವಿಧಿಸೋ ರಾಷ್ಟ್ರ ಭಾರತ. ಅವರ ವ್ಯಾಪಾರ ನಿಯಮ ಕೂಡ ಅತ್ಯಂತ ಕಠಿಣ, ತಲೆ ಕೆಡಿಸೋ ಹಾಗಿರುತ್ತೆ. ಇದರಿಂದ ವಿದೇಶಿ ಕಂಪನಿಗಳಿಗೆ ಭಾರತದಲ್ಲಿ ವ್ಯಾಪಾರ ಮಾಡೋದೇ ಭಾಳ ಕಷ್ಟ. ಹೀಗಿದ್ರೂ ಕೂಡ ಭಾರತ ಯಾವಾಗಲೂ ರಷ್ಯಾದಿಂದ ಭಾರಿ ಪ್ರಮಾಣದ ಸೇನಾ ಸಲಕರಣೆ ಕೂಡ ಖರೀದಿ ಮಾಡ್ತಾ ಬಂದಿದೆ. ಚೀನಾ ಥರವೇ ರಷ್ಯಾದಿಂದ ಅತಿ ಹೆಚ್ಚು ತೈಲವನ್ನು ತರಿಸ್ಕೊಳ್ತಾರೆ. ಎಲ್ಲರೂ ಯುಕ್ರೇನಲ್ಲಿ ರಷ್ಯಾದ ಆಕ್ರಮಣ ತಡೆಯೋಕೆ ನೋಡ್ತಾ ಇದ್ರೆ ಭಾರತ ಮಾತ್ರ ಈ ಕೆಲಸ ಮಾಡ್ತಿದೆ. ಹೀಗೆ ಮಾಡೋದು ಒಳ್ಳೆಯದಲ್ಲ. ಇದರಿಂದ ಭಾರತದ ಮೇಲೆ 25% ಟ್ಯಾರಿಫ್ ಹಾಕ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕಿದ್ದಂತೆ ತಮ್ಮ ಸೋಷಿಯಲ್ ಮೀಡಿಯಾ ಮೂಲಕ ಭಾರತದ ಮೇಲೆ ಸುಂಕವನ್ನು ಅನೌನ್ಸ್ ಮಾಡಿದ್ದಾರೆ. ಜೊತೆಗೆ ಪೆನಾಲ್ಟಿ ಕೂಡ ಹಾಕ್ತೀನಿ, 25% ಟ್ಯಾರಿಫ್ ಪ್ಲಸ್ ರಷ್ಯಾದೊಂದಿಗಿನ ಬಿಸ್ನೆಸ್ಗೋಸ್ಕರ ಎಕ್ಸ್ಟ್ರಾ ಪೆನಾಲ್ಟಿ ಕೂಡ ಹಾಕ್ತೀನಿ ಅಂತ ಹೇಳಿದರೆ. ಅದು ಎಷ್ಟು ಅಂತ ಹೇಳಲಿಲ್ಲ. ಈ ಹಿಂದೆ ಟ್ರಂಪ್ ರೆಸಿಪ್ರೋಕಲ್ ಟ್ಯಾರಿಫ್ ಘೋಷಿಸಿದಾಗ ಭಾರತದಲ್ಲಿ 26% ರೆಸಿಪ್ರೋಕಲ್ ಅಥವಾ ಪ್ರತಿ ಸುಂಕವನ್ನು ಹೇರಿದ್ರು. ಈಗ 1% ಇಳಿಸಿ 25% ನಿಲ್ಲಿಸಿದ್ದಾರೆ. ಅಲ್ಲದೆ ಇದ್ರ ಜೊತೆಗೆ ಭಾರತ ತಾನು ಮಾಡಿರೋ ಈ ತಪ್ಪುಗಳಿಗೆ ಹೆಚ್ಚುವರಿಯಾಗಿ ಪೆನಾಲ್ಟಿ ಕೊಡಬೇಕು ಅಂತ ನಿಮಗೆ ಆಗಲೇ ಹೇಳಿದಾಗ ಅದನ್ನು ಕೂಡ ಹೇಳಿದ್ದಾರೆ. ಆಗಸ್ಟ್ 1ರಿಂದಲೇ ಇದೆಲ್ಲದೂ ಜಾರಿಗೆ ಬರುತ್ತೆ ಅಂತ ಕೂಡ ಘೋಷಿಸಿದ್ದಾರೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ, ಅಮೆರಿಕ ತನ್ನ ಬದ್ಧವೈರಿ ಚೀನಾ ಜೊತೆಗೂ ಟ್ಯಾರಿಫ್ ವಿಚಾರವಾಗಿ ನಿರಂತರವಾಗಿ ಮಾತುಕತೆ ನಡೆಸ್ತಾ ಇದೆ. ಆ ಮಾತುಕತೆ ಫೈನಲ್ ಆಗಿಲ್ಲ ಅಂತ ಜುಲೈ 29ಕ್ಕೆ ಟ್ಯಾರಿಫ್ ಡೆಡ್ಲೈನ್ನ ಮತ್ತೊಂದಿಷ್ಟು ದಿನಕ್ಕೆ ಪೋಸ್ಟ್ ಪೋನ್ ಕೂಡ ಮಾಡಿದ್ದಾರೆ. ಆದರೆ ಮಿತ್ರ ರಾಷ್ಟ್ರ ಅಂತ ಹೇಳ್ಕೊಳ್ಳೋ ಭಾರತಕ್ಕೆ ಮಾತ್ರ ತರಾತುರಿಯಲ್ಲಿ ದುರ್ವರ್ತನೆ ತೋರಿ ಟ್ಯಾರಿಫ್ ಹಾಕಿದ್ದಾರೆ. ಟ್ರಂಪ್ ಡಬಲ್ ಗೇಮ್, ಪಾಕ್ ಜೊತೆ ತೈಲ ಡೀಲ್. ಒಂದು ಮಟ್ಟಿಗೆ ಚೀನಾಗೆ ಟ್ಯಾರಿಫ್ ಹಾಕೋದನ್ನ ಪೋಸ್ಟ್ ಪೋನ್ ಮಾಡಿದ್ದನ್ನ ಬೇಕಾದ್ರೂ ಒಪ್ಕೋಬಹುದು. ಆದರೆ ಟ್ರಂಪ್ರ ಈ ಕೃತ್ಯ ಯಾವ ಭಾರತೀಯರಿಗೂ ಓಕೆ ಇಲ್ಲ. ಭಾರತದ ಮೇಲೆ ಹೆಚ್ಚುವರಿ ದಂಡ 25% ಸುಂಕ ಘೋಷಿಸಿ ರಷ್ಯಾ ಜೊತೆ ಬಿಸ್ನೆಸ್ ಮಾಡ್ತೀರಾ, ನಿಮಗೆ ನಾನು ಎಕ್ಸ್ಟ್ರಾ ಇದು ಹಾಕ್ತೀನಿ, ನಿಮಗೆ ಪೆನಾಲ್ಟಿ ಹಾಕ್ತೀನಿ ಅಂತ ಹೇಳಿ ಕೆಲವೇ ಗಂಟೆಯಲ್ಲಿ ಪಾಕಿಸ್ತಾನದೊಂದಿಗೆ ಮಹತ್ವದ ವ್ಯಾಪಾರ ಒಪ್ಪಂದ ಮಾಡಿಕೊಂಡಿದ್ದಾರೆ. ಭಾರತ ವಿರೋಧಿ ಭಯೋತ್ಪಾದಕರಿಗೆ ಆಶ್ರಯ ಕೊಡೋ ಉಗ್ರ ರಾಷ್ಟ್ರದಲ್ಲಿ, ಅಮೆರಿಕದಲ್ಲಿ 2 ಅವಳಿ ಕಟ್ಟಡಗಳನ್ನು ಉದುರಿಸಿದ ಉಗ್ರನಿಗೆ ಜಾಗ ಕೊಟ್ಟಿದ್ದ ರಾಷ್ಟ್ರದಲ್ಲಿ ಜಂಟಿಯಾಗಿ ತೈಲ ನಿಕ್ಷೇಪ ಅಭಿವೃದ್ಧಿಪಡಿಸ್ತೀವಿ ಅಂತ ಹೇಳಿದ್ದಾರೆ. ಈ ಬಗ್ಗೆ ತಮ್ಮ ಅಧಿಕೃತ ಟ್ರುತ್ ಸೋಷಿಯಲ್ನಲ್ಲೂ ಪೋಸ್ಟ್ ಹಾಕೊಂಡಿದ್ದಾರೆ ಟ್ರಂಪ್. ನಾವು ಪಾಕ್ ಜೊತೆಗೆ ಒಪ್ಪಂದ ಮಾಡಿಕೊಂಡಿದ್ದೀವಿ. ಆ ಮೂಲಕ ಪಾಕ್ ಮತ್ತು ಅಮೆರಿಕ ತಮ್ಮ ಬೃಹತ್ ತೈಲ ನಿಕ್ಷೇಪಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಒಟ್ಟಾಗಿ ಕೆಲಸ ಮಾಡ್ತವೆ. ಈ ಪಾಲುದಾರಿಕೆ ಮುನ್ನಡೆಸೋಕೆ ತೈಲ ಕಂಪನಿ ಆಯ್ಕೆ ಮಾಡೋ ಪ್ರಕ್ರಿಯೆಯಲ್ಲಿದ್ದೀವಿ ಅಂತ ಹೇಳಿದ್ದಾರೆ. ಸಾಲದು ಅಂತ ಯಾರಿಗೊತ್ತು, ಬಹುಶಃ ಪಾಕಿಸ್ತಾನ ಮುಂದೊಂದು ದಿನ ಭಾರತಕ್ಕೂ ತೈಲ ಮಾರಾಟ ಮಾಡೋಷ್ಟು ಬೆಳಿಬೋದು ಅಂತ ಕಿಚಾಯಿಸಿದ್ದಾರೆ. ಭಾರತವನ್ನು ಕಾಲೆಳೆಯೋ ಪ್ರಯತ್ನ ಮಾಡಿದ್ದಾರೆ. ಇವರು ಮಾತನಾಡ್ತಿರೋದು ನೋಡಿದ್ರೆ ಜಾಗತಿಕ ಸಂಬಂಧಗಳು, ಅಂತಾರಾಷ್ಟ್ರೀಯ ಸಂಬಂಧ, ಜಿಯೋ ಪಾಲಿಟಿಕ್ಸ್, ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ ಅಂತ ಹೇಳಿದ್ರೆ ಇವ್ರ ಮೇಲೆ ಆರೋಪ ಇತ್ತಲ್ಲ, ನೀಲಿ ತಾರೆಯೊಂದಿಗೆ ಸಂಬಂಧ ಹೊಂದಿದ ಆರೋಪ ಅಂತ ಹೇಳಿ ಫೈನ್ ಎಲ್ಲ ಕಟ್ಟಿದ್ರಲ್ಲ, ಆ ರೀತಿ ರಿಲೇಷನ್ಶಿಪ್ ಅಂತ ಅನ್ಕೊಂಡಿದ್ದಾರೆ ಅನ್ನೋ ಅನುಮಾನ ಮೂಡುತ್ತೆ. ಇವರು ಅಂತಾರಾಷ್ಟ್ರೀಯ ಸಂಬಂಧ ಅಂತ ಹೇಳಿದ್ರೆ ಅತ್ಯಂತ ದೂರ್ತ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ. ಇನ್ನು ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮುನ್ನ 7 Sands ಟೂರಿಸಂ ಕಂಪನಿ ಕಾಶಿ ಅಯೋಧ್ಯೆಗೆ ಮತ್ತೊಂದು ಟ್ರಿಪ್ ಆಯೋಜಿಸಿದೆ. ಆಫರ್ ಪ್ರೈಸ್ ಕೇವಲ 36,500 ರೂಪಾಯಿ ಮಾತ್ರ. ಕಾಶಿ ಅಯೋಧ್ಯೆ ತ್ರಿವೇಣಿ ಸಂಗಮ ಗಯಾ ಬೋಧ್ ಗಯಾ 4 ನೈಟ್ 5 ಡೇಸ್ ಟ್ರಿಪ್ ಇದು. ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, ದೇವರ ದರ್ಶನ, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಬೋಟಿಂಗ್ ಮತ್ತು ಆಟೋ ಚಾರ್ಜಸ್, 24/7 ಕನ್ನಡ ಟೂರ್ ಮ್ಯಾನೇಜರ್ ಸೌಲಭ್ಯ, ಹಿರಿಯ ನಾಗರಿಕರಿಗೆ ವಿಶೇಷ
ವಿಶೇಷ ಕೇರ್ ಇರುತ್ತೆ. ಹೊರಡೋ ದಿನ 10 ಆಗಸ್ಟ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ. ಭಾರತ ರಷ್ಯಾ ಸತ್ತ ಆರ್ಥಿಕತೆ. ಇಲ್ಲಿಗೆ ನಿಲ್ಲದ ಟ್ರಂಪ್ ಮತ್ತೊಂದು ಪೋಸ್ಟ್ ಮಾಡಿ, ನ್ಯೂಡೆಲ್ಲಿ ಮತ್ತು ಮಾಸ್ಕೋ ಜೊತೆಗಿನ ವ್ಯವಹಾರಗಳ ಬಗ್ಗೆ ಯಾವ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳುವುದಿಲ್ಲ. ಅವೆರಡೂ ರಾಷ್ಟ್ರ ಏನು ಮಾಡ್ತವನ್ನೋ ನಮಗೆ ಮುಖ್ಯ ಅಲ್ಲ. ಭಾರತ ಮತ್ತು ರಷ್ಯಾ ತಮ್ಮ ಸತ್ ಹೋಗಿರೋ ಆರ್ಥಿಕತೆಗಳನ್ನು ಜೊತೆಯಾಗಿ ಹೋಳ್ಳಿ ಅಂತ ಏನು ಹೇಳ್ತೀರಾ? ಈ ಲ್ಯಾಂಗ್ವೇಜ್ ಬಳಸೋಂಥವ್ರನ್ನ ಏನು ಹೇಳ್ತೀರಾ ನೀವು ಒಂದು ರಾಷ್ಟ್ರದ ಬಗ್ಗೆ? ನೀವೇ ವರ್ಡ್ಸನ್ನು ಚೂಸ್ ಮಾಡಿ. ಈ ರೀತಿ ಮಾತನಾಡಿದ್ದಾರೆ. ಭಾರತ ಅಮೆರಿಕ ಸಂಬಂಧ ಸಾಮಾನ್ಯದಲ್ಲ. ಹಲವಾರು ವರ್ಷಗಳಿಂದ ಎರಡೂ ರಾಷ್ಟ್ರದ ನಾಯಕರು ಮುತುವರ್ಜಿಯಿಂದ ಕಟ್ಕೊಂಡು ಬಂದಿರೋದು. 52 ಲಕ್ಷ ಜನ ಭಾರತ ಮೂಲದವರು ಅಮೆರಿಕದಲ್ಲಿ ವಾಸ ಮಾಡ್ತಾರೆ. ಅಮೆರಿಕದ ಟಾಪ್ ಕಂಪನಿಗಳನ್ನು ಭಾರತ ಮೂಲದವರು ಮುನ್ನಡೆಸ್ತಾ ಇದ್ದಾರೆ. ಅಮೆರಿಕದ ಏಳಿಗೆಗೆ ಕೊಡುಗೆ ಕೊಟ್ಟಿದ್ದಾರೆ. ಜಸ್ಟ್ ಈ ಟ್ರಂಪ್ ಘೋಷಣೆ ಮಾಡೋ ದಿನವೂ ಕೂಡ ಸೇಮ್ ಡೇ ಇಸ್ರೋ, ನಾಸಾ ಇಬ್ಬರು ಸೇರಿ ನಿಸಾರ್ ಸ್ಯಾಟಲೈಟ್ ಹಾರಿಸಿದ್ದಾರೆ. ಎರಡು ರಾಷ್ಟ್ರಗಳ ನಡುವೆ $130 ಬಿಲಿಯನ್ ವ್ಯಾಪಾರ ನಡೆಯುತ್ತೆ. ಸರ್ವಿಸ್ ಕ್ಷೇತ್ರ ಸೇರಿಸಿದ್ರೆ ಇದು $190 ಬಿಲಿಯನ್ ಹೋಗುತ್ತೆ. ಅಮೆರಿಕದ ಕಂಪನಿಗಳಿಗೆ ಭಾರತದ ಐಟಿ, ಬಿಪಿಒ ಕಂಪನಿಗಳೇ ಆಧಾರ. ಡಿಫೆನ್ಸ್ನಲ್ಲೂ ಕೂಡ ಪರೋಕ್ಷವಾಗಿ ಈ ಕ್ವಾಡ್ ಅದು ಇದು ಅಂತ ಹೇಳಿ ಒಟ್ಟಾಗಿದ್ದೀವಿ. ಅಂಥದ್ರಲ್ಲಿ ಟ್ರಂಪ್ ಒಬ್ಬ ವ್ಯಕ್ತಿ ಬಂದು ಈ ಸಂಬಂಧವನ್ನು ಹಾಳು ಮಾಡ್ತಿರೋದು ಎರಡು ದೊಡ್ಡ ದೇಶಗಳ ಸಂಬಂಧಕ್ಕೆ ಕೊಡ್ಲಿ ಪೆಟ್ಟನ್ನ ಕೊಡ್ತಿರೋ ಥರ ಆಗಿದೆ. ಇಷ್ಟು ಹಾರಾಡ್ತಾರಲ್ಲ ಟ್ರಂಪ್, ಪಾಕಿಸ್ತಾನ ಅಂತ. ತಾಕತ್ತಿದ್ರೆ ಟ್ರಂಪ್ಗೆ ಪಾಕಿಸ್ತಾನಿಯರಿಗೆ ನಾನು ವೀಸಾ ಸಡಲೀಕರಣ ಮಾಡ್ತೀನಿ, ಬೇರೆಲ್ಲ ರಾಷ್ಟ್ರಗಳಿಗಿಂತ ಮುಕ್ತವಾಗಿ ಪಾಕಿಸ್ತಾನಿಯರು ವೀಸಾ ಇಲ್ಲದೆ ಪಾಸ್ಪೋರ್ಟ್ ಇದ್ರೆ ಸಾಕು, ವೀಸಾ ಫ್ರೀ ಎಂಟ್ರಿ ಕೊಡ್ತೀನಿ ಪಾಕಿಸ್ತಾನಕ್ಕೆ, ನಮ್ಮ ದೇಶಕ್ಕೆ ಅಮೆರಿಕಕ್ಕೆ ಬರೋಕೆ, ಇಲ್ಲಿ ಬಂದು ಜಾಬ್ ಮಾಡ್ಕೊಂಡಿರಲಿ, ವಿ ವೆಲ್ಕಮ್ ಪಾಕಿಸ್ತಾನಿಸ್ ಅಂತ ಘೋಷಣೆ ಮಾಡಲಿ. ಗೊತ್ತಾಗುತ್ತೆ. ಟ್ರಂಪ್ಗೆ ದೇವರು ಆಯಸ್ಸು ಕೊಟ್ಟರೆ, ಒಂದು 10-20 ವರ್ಷ ಆಯಸ್ಸು ಕೊಟ್ಟರೆ ಅಷ್ಟೇನು ಜಾಸ್ತಿ ಟೈಮ್ ತೊಗೊಳ್ಳಲ್ಲ. ಪಾಕಿಸ್ತಾನ ಸಾಕೊಂಡಿರೋ ಉಗ್ರ ಸ್ಟಾರ್ಟಪ್ಗಳು ಅಷ್ಟೆಲ್ಲ ಅವರೇನು ಟೈಮ್ ತೊಗೊಳ್ಳಲ್ಲ, ಬೇಗನೆ ರಿಯಲೈಸೇಷನ್ ಮಾಡಿಸ್ತಾರೆ. ಆ ರೀತಿಯ ವರ್ತನೆಯನ್ನು ಟ್ರಂಪ್ ತೋರ್ತಾ ಇದ್ದಾರೆ. ಇದರಿಂದ ಭಾರತದ ಉದ್ಯಮ ಕ್ಷೇತ್ರಕ್ಕೆ ಸ್ನೇಹಿತರೆ, ಮುಖ್ಯವಾಗಿ IT ಸೆಕ್ಟರ್, ಫಾರ್ಮಾ ಸೆಕ್ಟರ್ ಮತ್ತು ಆಟೋ ಆನ್ಸಿಲರಿ ಅಂದರೆ ಈ ಆಟೋಮೊಬೈಲ್ ಕ್ಷೇತ್ರಕ್ಕೆ ಬೇಕಾದ ಬಿಡಿಭಾಗಗಳು, ಇವರಿಗೆಲ್ಲ ಪೆಟ್ಟು ಬಿಡ್ಬೋದು. ಸದ್ಯಕ್ಕೆ ಕೆಲವೊಂದಷ್ಟು ಮೆಟಲ್ ಮತ್ತು ಫಾರ್ಮಾ ಸೆಕ್ಟರ್ನ ಬೇರೆ ಕ್ಯಾಟಗರಿಯಲ್ಲಿ ಇಟ್ಟಿರೋದ್ರಿಂದ ಅಲ್ಲಿ ವಿನಾಯಿತಿ ಇದೆ. ಮುಂದೆ ಫಾರ್ಮಾನೂ ತರ್ತೀವಿ ಅಂತ ಹೇಳಿದ್ದಾರೆ. ಸೊ ಇದನ್ನು ಕಂಟಿನ್ಯೂ ಆಯಿತು ಇದೇ ಟ್ಯಾರಿಫ್ ಅಂತ ಹೇಳಿದ್ರೆ ಎಕನಾಮಿಕ್ ಇಂಪ್ಯಾಕ್ಟ್ ಈ ಕ್ಷೇತ್ರಗಳಿಗೆ ಆಗೇ ಆಗುತ್ತೆ. IT ಇಂಪ್ಯಾಕ್ಟ್ ಆಯಿತು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಇಂಪ್ಯಾಕ್ಟ್ ಆಗುತ್ತೆ. ನಾವು IT ಕೆಲಸ ಮಾಡಿಲ್ಲ ಅಂದರೂ ಕೂಡ. ಯಾಕಂದರೆ ಬೆಂಗಳೂರು ಮತ್ತು ಕರ್ನಾಟಕದ ಮುಖ್ಯ ಎತ್ತು ಇದೆಯಲ್ಲ ಎಳ್ಕೊಂಡು ಹೋಗ್ತಿರೋದು ಬಂಡಿನ, IT ಕ್ಷೇತ್ರ. ಡೈರೆಕ್ಟ್ಲಿ ಎರಡೂ ರೀತಿಯಲ್ಲಿ. ಹಾಗಾಗಿ IT ಬರೋ ದುಡ್ಡು ಕಮ್ಮಿ ಆಯಿತು ಅಂತ ಹೇಳಿದ್ರೆ ಭಾರತಕ್ಕೆ, ಕರ್ನಾಟಕದ ಆರ್ಥಿಕತೆಗೆ, ಬೆಂಗಳೂರಿನ ಆರ್ಥಿಕತೆಗೆ ದೊಡ್ಡ ಹೊಡೆತ ಅಂತೂ ಗ್ಯಾರಂಟಿ. ಹಾಗಾಗಿ ಆತಂಕ ಮನೆ ಮಾಡಿದೆ. ಆದರೆ ನೆಗೋಷಿಯೇಷನ್ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ಕೂಡ ಇದೆ. ಯಾಕಂದರೆ ಈ ರೀತಿ ಘೋಷಿಸಿದ ಸ್ವಲ್ಪ ಹೊತ್ತಲ್ಲೇ ಮಾತುಕತೆ ನಡೀತಾ ಇದೆ, ನೋಡೋಣ ಅನ್ನೋ ಒಂದು ಹೇಳಿಕೆ ಕೂಡ ಕೊಟ್ಟಿದ್ದಾರೆ. ಹೀಗಾಗಿ ಇದು ಟ್ರಂಪ್ರ ಆರ್ಟ್ ಆಫ್ ಡೀಲ್ನ ಸ್ಟೈಲ. ಸುಮ್ಮನೆ ಹೆದರಿಸ್ಬಿಟ್ಟು ಲಾಸ್ಟಿಗೆ 25 ಅಂತ ಹೇಳಿ ಲಾಸ್ಟಿಗೆ 18, 19, 20, 22 ಒಪ್ಕೊಳ್ಳಿ ಅಂತನ, ಅದು ನಮಗೆ ವೆರಿ ಸೂನ್ ಗೊತ್ತಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ವೆಯ್ಟ್ ಮಾಡಿ ನೋಡಬೇಕಾಗತ್ತೆ. ಆದರೆ ಇದಕ್ಕೆ ಭಾರತ ರಿಯಾಕ್ಟ್ ಮಾಡಿದೆ. ನಮ್ಮ ರೈತರನ್ನ, ನಮ್ಮ MSMEಗಳನ್ನು, ಸಣ್ಣ ಉದ್ಯಮಗಳನ್ನು ರಕ್ಷಿಸೋದು ನಮ್ಮ ಮೊದಲ ಆದ್ಯತೆ. ನಾವು ಇದಕ್ಕೆ ಸಂಬಂಧಪಟ್ಟಂತೆ ಸ್ಟಡಿ ಮಾಡ್ತಾ ಇದ್ದೀವಿ. ಅಮೆರಿಕಾಗೆ ಯಾವ ರೀತಿ ಮಾತಾಡಬೇಕು ನಾವು ಮಾತಾಡ್ತೀವಿ. ಆದರೆ ರೈತರ ಹಿತವನ್ನು ಮತ್ತು MSMEಗಳ ಹಿತವನ್ನು ನಾವು ಪರಿಗಣಿಸ್ತೀವಿ ಮತ್ತು ಅದನ್ನು ಉಳಿಸ್ತೀವಿ, ರಕ್ಷಿಸ್ತೀವಿ ಅನ್ನೋ ಹೇಳಿಕೆಯನ್ನು ಭಾರತ ಕೊಟ್ಟಿದೆ. ನೋಡಬೇಕು ಏನಾಗುತ್ತೆ ಮುಂದೆ ಅಂತ ಹೋಗ್ತಾ. ಯಾಕಂದರೆ ಏಷ್ಯಾದ ನಮ್ಮ ಕಾಂಪಿಟೇಟರ್ಗಳ ವಿಚಾರಕ್ಕೆ ಬಂದರೆ 25% ಜಾಸ್ತಿ ಆಗಿಬಿಡುತ್ತೆ, ನಮಗೆ ಕಷ್ಟ ಆಗುತ್ತೆ. ನೋಡಿ, ಮುಖ್ಯವಾಗಿ ಇಲ್ಲಿ ಭಾರತಕ್ಕೀಗ 25+ ಪೆನಾಲ್ಟಿ ಕೂಡ ಅಂತ ಹೇಳಿದ್ದಾರೆ. ನೀವು ಆ ಕಡೆಗೆ ವಿಯೆಟ್ನಾಂ ನೋಡಿ, ನೀವು 20% ಇದೆ, ಇಂಡೋನೇಷ್ಯಾ 19% ಇದೆ, ಜಪಾನ್ 15% ಇದೆ. ಆಮೇಲೆ ಆ ಕಡೆ ಯುರೋಪಿಯನ್ ಯೂನಿಯನ್ ನೋಡಿದ್ರೆ ಅವ್ರಿಗೂ 15% ಇರೋದು. ಬಾಂಗ್ಲಾದೇಶಕ್ಕೆ ಮಾತ್ರ, ಅವ್ರೇನು ಬಟ್ಟೆ ಮಾರ್ತಾರೆ ಅಷ್ಟೇ ಅಮೆರಿಕಾಗೆ, ಅವರಿಗೆ ಜವಳಿ ಉದ್ಯಮ ಮಾಡ್ತಾರೆ, ಅವರಿಗೆ 35% ಇದೆ. ಅದೊಂದು ವಿಚಾರದಲ್ಲಿ ಅಷ್ಟೇ ನಾವೀಗ ಬೆಟರ್ ಅಂತ ಇರೋದು. ಅದು ಬಿಟ್ಟರೆ ಬಹಳ ಕಷ್ಟ ಇದೆ ಸದ್ಯದ ಸಿಚುವೇಶನ್ ಇಲ್ಲಿ. ಆದರೆ ಇವಾಗಲೇ ತುಂಬ ಆತಂಕ ಪಡೋ ಅಗತ್ಯ ಇಲ್ಲ ಸ್ನೇಹಿತರೆ. ನೋಡೋಣ, ನೆಗೋಷಿಯೇಷನ್ ಅಂತೂ ನಡೀತಾನೆ ಇದೆ. ಇನ್ನೊಂದು ಸ್ವಲ್ಪ ಬೆಟರ್ ಡೀಲ್ ಸಿಗ್ಬೋದು. 20% ಆಸುಪಾಸಿಗೆ ಸಿಕ್ಕರೆ ಅದೇ ಬೆಟರ್ ಅಂತ ಅನಿಸ್ಬೋದು ಈಗ ತುಂಬ ಜನಕ್ಕೆ. 25% ಘೋಷಿಸಿಬಿಟ್ಟಿದಾರಲ್ಲ. ಮಾತುಕತೆ ನಡೆದು 17, 18, 19, 20, 21, 22 ಇನ್ನೆಷ್ಟು ಕಮ್ಮಿ ಸಿಕ್ಕಿದ್ರು ಕೂಡ, 25ಕ್ಕಿಂತ ಕೆಳಗಡೆ ಎಷ್ಟು ಸಿಕ್ಕಿದ್ರು ಕೂಡ ಬೆಟರ್ ಡೀಲೇ ಅಲ್ವಾ ಇದು ಕಂಪೇರ್ ಮಾಡಿದ್ರೆ. ಅದಕ್ಕೋಸ್ಕರ ಟ್ರಂಪ್ ನಾಟಕನೂ ಮಾಡ್ತಿರ್ಬೋದು. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಜೊತೆಗೆ ಒಂದಷ್ಟು ಕಂಪನಿಗಳು ಏನು ಹೇಳ್ತಿದ್ದಾವೆ ಅಂತ ಹೇಳಿದ್ರೆ, ಟ್ಯಾರಿಫ್ ನಾವೆಲ್ಲಿ ಕಟ್ತೀವಿ, ಅಮೌಂಟ್ ಮೇಲೆ, ಈಗಿರೋ ಅಮೌಂಟ್ ಮೇಲೆ ಅಷ್ಟು ಸೇರಿಸ್ಬಿಟ್ಟು ಮಾರ್ತೀವಿ, ಅಮೆರಿಕನ್ ಪ್ರಜೆಗಳೇ ಕಟ್ಟಬೇಕಾಗತ್ತೆ. ಡೆಫಿನೆಟ್ಲಿ ಇದರಿಂದ ನಮ್ಮ ವಸ್ತುವಲ್ಲಿ ದುಬಾರಿಯಾಗಿ ಡಿಸ್ಅಡ್ವಾಂಟೇಜ್ ಆಗ್ಬೋದು. ಹಾಗಂತ ನಾವು ಕೈಯಿಂದ ಏನು ಹಾಕೋಕ್ಕಾಗಲ್ಲ. ಇದರಿಂದ ಅಮೆರಿಕದಲ್ಲಿ ಬೆಲೆ ಏರಿಕೆ ಆಗಬಹುದು ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳ್ತಿದ್ದಾರೆ. ಅಮೆರಿಕದ ಯಾಲೆ ಯೂನಿವರ್ಸಿಟಿ ಕೂಡ
ಪ್ರತಿಯೊಬ್ಬ ಅಮೆರಿಕನ್ ಮನೆಗಳಿಗೂ ಕೂಡ ಪ್ರತಿ ಅಮೆರಿಕನ್ ಮನೆಗೂ ಕೂಡ ವರ್ಷಕ್ಕೆ $2,400 ಹೊಡೆತ ಬೀಳುತ್ತೆ ಈ ರೀತಿ ಟ್ಯಾರಿಫ್ಗಳಿಂದ. ಅಮೆರಿಕದಲ್ಲೇ ವಸ್ತುಗಳು ದುಬಾರಿ ಆಗ್ತವೆ ಅನ್ನೋ ಒಂದು ಪ್ರಿಡಿಕ್ಷನ್ ಕೂಡ ಮಾಡಿದ್ದಾರೆ. ಸೊ ನೋಡೋಣ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಏನಾಗುತ್ತೆ ಅಂತ ಹೇಳಿ ನಿಮಗೆ ತಲುಪಿಸುವಂಥ ಪ್ರಯತ್ನ ನಾವು ಮಾಡ್ತೀವಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸ್ನೇಹಿತರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.